ಗುರುಜಿ, ಒಬ್ಬೊಬ್ರು 2 ಅಥವಾ 3 ಮದುವೆ ಆಗ್ತಿರ್ತಾರೆ. ಯಾಕಾಗಿದೋ ಅವರ ಜಾತಕದಲ್ಲಿ ಇದಿರತ್ತಾ ಅಂತ? ಇಲ್ಲಿ ಯಾಕೆ ಆ ಥರ 2 ಮದುವೆ 3 ಮದುವೆ ಆದ್ರೇನು, ಕೆಲವು 3 ಮದುವೆ ಆದ್ರೇನು ಬಿಟ್ಟು ಹೋಗಿರೋಂಥದ್ದು ನಾವು ನೋಡ್ತಾ ಇದ್ದೀವಿ. 4ನೇ ಮದುವೆಗೆ ನನ್ನ ಹತ್ರ ಬಂದಿದ್ದಾರೆ. ಇವತ್ತು ನಡೀತಾ ಇದೆ ಘಟನೆಗಳು. ಹಿಂದಿನ ಕಾಲದಲ್ಲಿ 1 ಮದುವೆ ಅಂದ್ರೇ ಕಷ್ಟ ಆಗಿತ್ತು ಮಾಡೋದು. ಹಾಗಾಗಿ ಯಾಕೆ ಬೇಗ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಲೆಕ್ಕಾಚಾರ ಮಾಡೋಕೆ ಹೋದರೆ, ಒಂದು ಸೈಂಟಿಫಿಕ್ ಆಗಿ ನಾವು ನೋಡೋಕೆ ಹೋದರೆ ಇವತ್ತಿನ ಜನ್ರೇಷನ್ ಹೇಗಿದೆ ಅನ್ನುವಂಥದ್ದು. ಯಾಕಂದರೆ ಇವತ್ತು ಹೆಣ್ಮಕ್ಳು ಒಳ್ಳೆ ಸ್ಥಾನದಲ್ಲಿ ಓದಿ ಒಂದು ಒಳ್ಳೆ ಕೆಲಸದಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಆ ಥರ ಇರಲಿಲ್ಲ. ಹೆಣ್ಮಕ್ಳನ್ನ ಓದಿಸೋಕೆ ಬಿಡ್ತಾ ಇರಲಿಲ್ಲ, ಆಚೆ ಬಿಡ್ತಾನೆ ಇರಲಿಲ್ಲ. ಮನೆ ಆಯಿತು, ಪಾತ್ರೆ ತೊಳಿ, ಅಡುಗೆ ಮಾಡು, ಮಕ್ಕಳೇರು, ಇದೇ ಜೀವನ ಆಗ್ಬಿಡ್ತಾ ಇತ್ತು. ಅವಾಗ ಏನಾಗುತ್ತೆ, ಮೈಂಡು ಸೆಟ್ಟು, ಗಂಡ ಹೊಡಿತಾನೋ ಬೈತಾನೋ, ಅತ್ತೆ ಬೈತಾಳೋ ಅಥವಾ ಇನ್ಯಾರೋ ಬೈತಾರೋ, ಮಾಡಲೇಬೇಕು, ಇದೇ ಮನಸ್ಥಿತಿ ಇತ್ತು. ಅವಾಗ ಏನಾಗುತ್ತೆ, ಮದುವೆ ಅಂದರೆ ಒಂದು ಲೈಫು ಅಷ್ಟೇ ಅಂತಿತ್ತು. ಇವತ್ತೇನಾಗಿದೆ, ಮಕ್ಕಳಿಗೆ ಹೆಣ್ಮಕ್ಳಿಗೂ ಅಷ್ಟೇ, ಗಂಡು ಮಕ್ಕಳಿಗಷ್ಟು ಆದ್ಯತೆಯನ್ನು ನಾವು ಕೊಡ್ತೀವೋ ಅಷ್ಟೇ ಹೆಣ್ಮಕ್ಳಿಗೂ ಕೊಡ್ತಾ ಇದ್ದೀವಿ. ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ಅವ್ರಿಗೂ ಆತ್ಮಗೌರವ ಅನ್ನುವಂಥದ್ದು ಇರುತ್ತೆ. ಆವಾಗ ಏನಾಗುತ್ತೆ, ಗಂಡ ಏನಾದರೂ ಅಂದರೆ ನನಗೂ ಗೌರವ ಇಲ್ಲ, ನಾನು ದುಡಿತಾ ಇದ್ದೀನಲ್ವಾ, ನಾನು ಅವ್ರ ತಕ್ಕಂಗೆ ಇದ್ದೀನಲ್ಲ ಅನ್ನುವಂಥ ಮನೋಸ್ಥಿತಿಗೆ ಹೋಗಿರುವಂಥದ್ದಿದೆ. ಇದು ಸೈಂಟಿಫಿಕ್ ಆಗಿ. ಆದರೆ ಜ್ಯೋತಿಷ್ಯನೇ ಬೇರೆ ಹೇಳುತ್ತೆ. ಜ್ಯೋತಿಷ್ಯದಲ್ಲಿ ಯಾಕೆ ಅವರು ಮದುವೆಯಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ? ಸೊ ಒಂದು ಕಾರಣ ಇದನ್ನು ನಾವು ಲೆಕ್ಕಾಚಾರ ಮಾಡ್ಬೋದು. ಎರಡನೇದು, ಡಿಸ್ಟರ್ಬೆನ್ಸ್ ಆಗೋದಕ್ಕೆ ಕಳತ್ರ ದೋಷ ಕಾರಣ ಆಗುತ್ತೆ. ಕಳತ್ರ ದೋಷಗಳು ಅಂದರೆ ಏನು? ಆ ಕಳತ್ರ ದೋಷದಲ್ಲಿ ಇರುವಂತಹ ಸಮಸ್ಯೆಗಳು ಏನೆಲ್ಲ ಬರುತ್ತೆ, ಯಾವ ಗ್ರಹ ಕಾರಣ, ಇದನ್ನೆಲ್ಲ ಲೆಕ್ಕಾಚಾರವನ್ನು ಮಾಡ್ತೀವಿ ನಾವು. ಇವತ್ತು ಜಗಳ ಜಾಸ್ತಿ ಆಗ್ತಾ ಇದೆ ಗಂಡ ಹೆಂಡತಿ ನಡುವೆ ಅಂತ ಹೇಳಿದ್ರೆ ನೋಡಿ, ಉದಾಹರಣೆಗೆ ಅಶ್ವಿನಿ ನಕ್ಷತ್ರದಲ್ಲಿ ಗಂಡನ ಜಾತಕ ಒಂದು ಲೆಕ್ಕಾಚಾರ ಮಾಡ್ಕೊಳ್ಳೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಗಂಡ ಹುಟ್ಟಿದರೆ, ಹೆಂಡತಿಯ ಜಾತಕ ಶ್ರವಣ ನಕ್ಷತ್ರ ಮಕರ ರಾಶಿ ಆಗಿದ್ರೆ ಅವರು ಲೈಫ್ ಲಾಂಗ್ ಅವರು ಜೊತೆಯಲ್ಲಿ ಇರೋವರೆಗೂ ಜಗಳ ಆಡ್ತಾ ಇರ್ತಾರೆ. ರೋಹಿಣಿ ನಕ್ಷತ್ರದಲ್ಲಿ ಜನನ ಆಗಿರುವಂಥವ್ರಿಗೆ ಏನಾದರೂ ಮಗ ನಕ್ಷತ್ರದಲ್ಲಿ ಜನನ ಆಗಿರುವಂಥ ಹುಡುಗ ಅಥವಾ ಈ ಉತ್ತರಾಷಾಢದ ಮೂಲ ನಕ್ಷತ್ರ ಆಗ್ಬೋದು, ರೇವತಿ ನಕ್ಷತ್ರ ಆಗ್ಬೋದು, ಮದುವೆ ಆದರೆ ಅವ್ರದ್ದು ಲೈಫ್ ಇದೆ, ಕಿರಿಕಿರಿ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದಷ್ಟು ನಕ್ಷತ್ರಗಳು ನೋಡಿ, ಈಗ ಪ್ರೇಮ ವೈಫಲ್ಯದ ವಿಚಾರದಲ್ಲಿ ಮಾತನಾಡ್ತಾ ಇದ್ದೆ. ಜಾಸ್ತಿ ಪ್ರೇಮ ವೈಫಲ್ಯ ಆಗ್ತಾ ಇರುವಂಥ ನಕ್ಷತ್ರಗಳು ಯಾವುದು ಅಂತ ಹೇಳಿದ್ರೆ ಇದೇ ರೋಹಿಣಿ ನಕ್ಷತ್ರ. ಯಾಕೆ ನೋಡಿ, ಒಂದು ಸೈಂಟಿಫಿಕ್ ಆಗಿ ಒಂದು ಆಧಾರ ಇದೆ. ಈ ರೋಹಿಣಿ ನಕ್ಷತ್ರ ಕೃಷ್ಣ ನಕ್ಷತ್ರ. ಕೃಷ್ಣನಿಗೆ ರಾಧೆ ಸಿಕ್ಕದ್ಲಾ? ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಕೃಷ್ಣನಿಗೂ ಬಿಟ್ಟಿಲ್ಲ ನಕ್ಷತ್ರದ ದೋಷ ಅಂತ ಹೇಳ್ತೀವಿ. ಅದಕ್ಕೆ ಕೆಲವು ನಕ್ಷತ್ರಗಳಲ್ಲಿ ಪ್ರೇಮ ವೈಫಲ್ಯ ಉಂಟಾಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಈ ವೈವಾಹಿಕ ಜೀವನದಲ್ಲಿ 2, 3, 4 ಮದುವೆವರೆಗೂ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ಕಳತ್ರ ದೋಷ ಮತ್ತು ಗ್ರಹ ಮೈತ್ರ ಕೂಟ ಸರಿ ಇರೋದಿಲ್ಲ. ಮತ್ತು ಈ ಕುಜ ಅಷ್ಟಮದಲ್ಲಿ ಏನಾದರೂ ಇದ್ದರೆ ನೋಡಿ, ಮದುವೆ ಆಗಿ 3 ತಿಂಗಳಿಗೆ ಗಂಡ ಅಪಘಾತದಲ್ಲಿ ತೀರೋದ. ಸೊ ಇವೆಲ್ಲ ನಾವು ನೋಡ್ತಾ ಇದ್ವಿ. ಮದುವೆ ಆಗಿ ಒಂದು 4-5 ವರ್ಷದಲ್ಲಿ ಗಂಡ ಏನೋ ಆರೋಗ್ಯ ಕೆಟ್ಟು ತೀರೋದ, ಇವೆಲ್ಲ ನಾವು ನೋಡ್ತಾ ಇದ್ವಿ. ಕಾರಣ ಏನಕ್ಕಂದ್ರೆ ಅದಕ್ಕೆ ಕುಜದೋಷದ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊತಾ ಇರೋದು ತಂದೆ ತಾಯಿ, ಗಂಡು ತಂದೆ ತಾಯಿ. ಯಾಕಂತ ಹೇಳಿದ್ರೆ ಗಂಡನ ಆಯುಷ್ಯನ ನಿರ್ಧಾರ ಮಾಡುವಂಥದ್ದು ಕುಜ ಆಗಿರ್ತಾನೆ. ಆ ಒಂದು ಕಾರಣಕ್ಕೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಈ ಕಳತ್ರ ದೋಷ ಅನ್ನುವಂಥದ್ದು ಮತ್ತು ಕುಜದೋಷ ಅಷ್ಟಮ ಸ್ಥಾನದಲ್ಲಿದ್ದರೆ ಮತ್ತು ಗ್ರಹಮೈತ್ರ ಕೂಟ ಸರಿ ಇಲ್ಲದಾಗ 2-3 ಮದುವೆವರೆಗೂ ಹೋಗುವಂಥದ್ದು ಜ್ಯೋತಿಷ್ಯದ ಒಂದು ಕಾರಣ ಆಗಿರುತ್ತೆ. ಗುರುಜನ್, ಸ್ವಲ್ಪ ಜನ ನನಗೆ ಒಳ್ಳೆ ವಧು ಸಿಗಬೇಕು ಇಲ್ಲ ವರ ಸಿಗಬೇಕು ಅಂತ ಹೇಳಿ ಹರಕೆ ಕಟ್ಟಿರ್ತಾರೆ. ಅದೇ ರೀತಿ ಮದುವೆ ಕೂಡ ಆಗಿರುತ್ತೆ. ಆದರೆ ಮದುವೆ ಆದ್ಮೇಲೆ ಹರಕೆ ತೀರಿಸೋದನ್ನ ಮರೆತು ಬಿಟ್ಟಿರ್ತಾರೆ. ಇದರಿಂದ ದಾಂಪತ್ಯದಲ್ಲಿ ಏನಾದರೂ ಸಮಸ್ಯೆ ಅದು ಡಿಸ್ಟರ್ಬೆನ್ಸ್ ಬರುತ್ತೆ. ಮನೆ ದೇವರ ಆರಾಧನೆ ಸರಿ ಇಲ್ಲ ಅಂದರೆ, ಅಥವಾ ಹರಕೆ ಇಟ್ಕೊಂಡಿರ್ತಾರೆ. ಈ ಹರಕೆದು ಪ್ರಾಬ್ಲಮ್ ಇರುತ್ತೆ. ಭಾಳ ಜನ ತಂದೆ ತಾಯಿ ಹತ್ತಿರದಲ್ಲಿ ಏನೋ ನಿರ್ಧಾರ ತೊಗೊಂಡ್ಬಿಟ್ಟಿರ್ತಾರೆ. ಅಯ್ಯೋ, ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ, ಏನು ಮಾಡೋದು? ನಾವು ಯಾವುದೋ ಮನೆ ದೇವ್ರಿಗೋ ಅಥವಾ ಯಾವುದೋ ದೇವ್ರಿಗೆ ಹರಕೆ ಕಟ್ಕೊಂಡ್ಬಿಟ್ಟಿರ್ತಾರೆ, ಮರೆತು ಹೋಗ್ಬಿಟ್ಟಿರ್ತಾರೆ. ನಾನು ರಥಗಳಲ್ಲಿ ನಾವು ಮಾಡಿದಾಗ ಈ ಸತ್ಯನಾರಾಯಣ ಸ್ವಾಮಿ ರಥ ಬರುತ್ತೆ ನೋಡಿ, ಅದರಲ್ಲಿನೂ ಬರುತ್ತೆ. ಮಗಳಿಗೆ ಮದುವೆ ಸಂಬಂಧ ಬರಲಿ ಅಂತ ಏನೋ ಪೂಜೆ ಮಾಡಿಬಿಟ್ಟಿರ್ತಾರೆ, ಆಗೋದಿಲ್ಲ. ಆ ಥರ ಕೆಲವು ಏನಾದರೂ ಘಟನೆಗಳು ಇದ್ರೇನು ದೈವ ಶಾಪಕ್ಕೆ ಒಳಗಾಗಿರ್ತಾರೆ. ಸೊ ಇದಕ್ಕೇನಾಗುತ್ತೆ ಅಂದರೆ ಅವರ ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಅದು ಹರಕೆ ಇಟ್ಕೊಳ್ತೀರಾ, ಏನು ಭಾರಿ ನಿಮ್ಮ ಕೈಲಿ ಆಗದಿರೋವಂಥ ಹರಕೆಗಳೆಲ್ಲ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಸರಳವಾದಂಥ ಹರಕೆಯನ್ನು ಇಟ್ಕೊಂಡ್ರೆ ಅದರಿಂದನೂ ಯಾವುದೇ ಒಂದು ಸರಳವಾದಂಥ ಹರಕೆಯಲ್ಲಿನೂ ಪರಿಹಾರ ಸಿಗುವಂಥದ್ದು ಇರುತ್ತೆ. ಹರಕೆಗಳಿಂದನೂ ಡಿಸ್ಟರ್ಬೆನ್ಸ್ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಚೇತನ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚೇತನ್. ನಮಸ್ಕಾರ ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. 15/9/1993. ನಿಮ್ಮ ಹುಟ್ಟಿದ ಸಮಯ ತಿಳಿಸ್ಕೊಡಿ. ಬೆಳಗ್ಗೆ 10:30 ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆಪ್ಪ. ನಮಸ್ಕಾರ ಗುರುಜಿ, ನಮ್ಮ ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ, 15/9/93 ಅಲ್ವಾ? ಹೌದು. ಇದು ಡೇಟ್ ಆಫ್ ಬರ್ತ್ ಪ್ರಕಾರದಲ್ಲಿ ನೋಡೋಕೋದ್ರೆ ದಿನ ಬುಧವಾರ ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಜನನ ಆಗಿರೋದು.
ಇದರಲ್ಲಿ ಸಪ್ತಮ ಸ್ಥಾನಾಧಿಪತಿ ಕುಜ ವ್ಯಯಸ್ಥಾನದಲ್ಲಿ ಬಲಹೀನನಾಗಿದ್ದಾನೆ. ಆ ಒಂದು ಕಾರಣಕ್ಕೂ ಸ್ವಲ್ಪ ಲೇಟ್ ಆಗಿರುವಂಥದ್ದಿದೆ. ನಿಮ್ಮ ಜಾತಕದಲ್ಲಿ ಇದರಲ್ಲಿ ಕುಳಿಕ ಅಲ್ಪಕಾಲ ಸರ್ಪದೋಷ ಅಂತಿದೆ. ಕುಳಿಕ ಅಲ್ಪಕಾಲ ಸರ್ಪದೋಷ ಅಂದರೆ ಲಗ್ನದಿಂದ ದ್ವಿತೀಯ ಸ್ಥಾನದಲ್ಲಿ ರಾಹು ಇದ್ದು ಅಷ್ಟಮದಲ್ಲಿ ಕೇತು ಇದ್ದಾನೆ. ಎಲ್ಲ ಗ್ರಹಗಳು ಬಂಧಿತವಾಗಿದೆ. ಮತ್ತು ಸಪ್ತಮ ಸ್ಥಾನಾಧಿಪತಿ 12ನೇ ಮನೆ ಕನ್ಯಾ ರಾಶಿಯಾಗಿರುತ್ತೆ. ಆ ಕನ್ಯಾ ರಾಶಿಯಲ್ಲಿ ಇರೋದ್ರಿಂದನೂ ಲೇಟ್ ಮ್ಯಾರೇಜು ಅಂತ ಹೇಳುತ್ತೆ. ಸೊ ಇದು ಮುಖ್ಯ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಮದುವೆ ವಿಚಾರದಲ್ಲಿ ಪರಿಹಾರಗಳನ್ನು ಕೊಡಬೇಕಂದ್ರೆ ನಿಮ್ಮ ಜಾತಕದಲ್ಲಿ ಏನು ಸಮಸ್ಯೆ ಇದೆ ಅನ್ನುವಂಥದ್ದು ಮೂಲ ಹುಡುಕಬೇಕಾಗತ್ತೆ.